ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ತುಂಬಾ ದಿನ ಆಯ್ತು ಹೊಸ ಟ್ರಿಕ್ಸ್ ವಿಡಿಯೋ ಮಾಡ್ಲೇ ಇಲ್ಲ. ಈ ವಿಡಿಯೋದಲ್ಲಿ ಪ್ರತಿಯೊಂದು ತಂದೆ ತಾಯಿಯರಿಗೆ, ಹುಡುಗ ಹುಡುಗಿಯರಿಗೆ, ವಯಸ್ಸಾದವರಿಗೆ, ಚಿಕ್ಕ ಮಕ್ಕಳಿಗೆ ಒಂದು ಹೆಲ್ಪ್ ಆಗುವಂತ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ ಮುಂದೆ ನೀವು ಮೋಸ ಮಾಡುವವರನ್ನ, ಸುಳ್ಳು ಹೇಳುವವರನ್ನ ಈಸಿಯಾಗಿ ಕಂಡುಹಿಡಿಯಬಹುದು. ಈ ವಿಡಿಯೋವನ್ನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಕೂಡ ಇದೇ ರೀತಿಯ ಹೊಸ ಮಾಹಿತಿಗಳು ಪ್ರತಿದಿನ ಸಿಗುತ್ತೆ. ನಿಮಗೂ ಕೂಡ ಇದೇ ರೀತಿಯ ಮಾಹಿತಿ ಸಿಗ್ಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಈ ಮಾಹಿತಿಯನ್ನ ಯಾರು ಕೂಡ ದುರುಪಯೋಗ ಪಡಿಸಿಕೊಳ್ಳಬೇಡಿ. ಈ ವಿಡಿಯೋವನ್ನ ಎಜುಕೇಶನ್ ದೃಷ್ಟಿಯಿಂದ ಮಾಡಿದ್ದು. ಈ ಮಾಹಿತಿಯನ್ನ ದುರುಪಯೋಗ ಪಡಿಸಿಕೊಂಡ್ರೆ ನೀವು ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ. ಸ್ವಲ್ಪ ಜಾಗೃತಿಯಿಂದ ಯೂಸ್ ಮಾಡಿ. ಈ ಅಪ್ಲಿಕೇಶನ್ ಮೂಲಕ ನೀವು ಯಾರ ಮಾತನ್ನು ಬೇಕಾದ್ರೂ ಕೇಳಿಸಿಕೊಳ್ಳಬಹುದು, ಅದು ಕೂಡ ನಿಮ್ಮ ಹಳೆಯ ಫೀಚರ್ ಫೋನ್ ಇಂದ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಎರಡು ಮೊಬೈಲ್ ಇರಬೇಕಾಗುತ್ತೆ. ಒಂದು ಸ್ಮಾರ್ಟ್ ಫೋನ್, ಇನ್ನೊಂದು ಫೀಚರ್ ಫೋನ್. ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಟಿಕಲ್ ಮೈ ಫೋನ್ ಎನ್ನುವ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇದರಲ್ಲಿ ಮ್ಯಾನೇಜ್ SMS ಅಂಡ್ ಟೆಕ್ಸ್ಟ್ ಮೆಸೇಜ್ ರೂಲ್ಸ್ ಅನ್ನ ಓಪನ್ ಮಾಡಿ ಇದರಲ್ಲಿ ನೀವು ಎರಡನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮಗೆ ತುಂಬಾ ಆಪ್ಷನ್ ಇದೆ. ನಾನಿಲ್ಲಿ ಕಾಲ್ ಬ್ಯಾಕ್ ಆಪ್ಷನ್ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಈ ಕಾಲ್ ಬ್ಯಾಕ್ ಆಪ್ಷನ್ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಲ್ ಮೀ ಬ್ಯಾಕ್ ಅಂತ ಒಂದು ಟೆಕ್ಸ್ಟ್ ಕಾಣಿಸ್ತಿದೆ. ಇಲ್ಲಿ ನೀವು ಯಾವುದೇ ಟೆಕ್ಸ್ಟ್ ಬೇಕಾದ್ರೂ ಇಡಬಹುದು, ಆದ್ರೆ ಯಾರಿಗೂ ಗೊತ್ತಾಗದ ಟೆಕ್ಸ್ಟ್ ಇಟ್ರೆ ನಿಮ್ಗೆ ಒಳ್ಳೆಯದು. ನಂತರ ಸೇವ್ ಮಾಡಿದ್ರೆ ಸಾಕು. ಇದಾದ್ಮೇಲೆ ಇದರ ಸೆಟ್ಟಿಂಗ್ ನಲ್ಲಿ ಹೈಡ್ ಟಿಕಲ್ ಮೈ ಫೋನ್ ಕಮಾಂಡ್ಸ್ ಅನ್ನ ಟಿಕ್ ಮಾಡಬೇಕು. ಇದರಿಂದ ನೀವೇನೇ ಮೆಸೇಜ್ ಮಾಡಿದ್ರು ನೋಟಿಫಿಕೇಶನ್ ಬರಲ್ಲ ಹಾಗೂ ಮೆಸೇಜ್ ಸೌಂಡ್ ಕೂಡ ಆಗಲ್ಲ. ಅಥವಾ ನಿಮ್ಮ ಸ್ಮಾರ್ಟ್ ಫೋನ್ ಅನ್ನ ಸೈಲೆಂಟ್ ಮಾಡಿ ನೀವು ಯಾರ ಮಾತನ್ನ ಕೇಳಬೇಕು ಅವರ ರೂಮಿನಲ್ಲಿ ಅವರಿಗೆ ಗೊತ್ತಾಗದ ಹಾಗೆ ಆ ಸ್ಮಾರ್ಟ್ ಫೋನ್ ಅನ್ನ ಇಡಬೇಕು. ನಂತರ ಇನ್ನೊಂದು ಹಳೆಯ ಫೀಚರ್ ಫೋನ್ ಇಂದ ನೀವೇನು ಟೆಕ್ಸ್ಟ್ ಇಟ್ಟಿದ್ದೀರೋ ಆ ಟೆಕ್ಸ್ಟ್ ಅನ್ನ ಮೆಸೇಜ್ ಮಾಡಿದ್ರೆ ಸಾಕು. ಅವರಿಗೆ ಗೊತ್ತಿಲ್ಲದ ಹಾಗೆ ಆ ಸ್ಮಾರ್ಟ್ ಫೋನ್ ಇಂದ ನಿಮಗೆ ಕಾಲ್ ಬರುತ್ತೆ. ನೀವು ಕಾಲ್ ರಿಸೀವ್ ಮಾಡಿ ಅಲ್ಲಿ ನಿಮ್ಮ ಬಗ್ಗೆ ಏನೇನ್ ಮಾತಾಡ್ತಿದ್ದಾರೆ ಅಂತ ಈಸಿಯಾಗಿ ಹಳೆಯ ಫೀಚರ್ ಫೋನ್ ನಲ್ಲೇ ಕೇಳಿಸ್ಕೊಳ್ಬಹುದು. ಇಲ್ಲಿ ನಿಮಗೆ ಫೀಚರ್ ಫೋನೇ ಬೇಕಾಗಿಲ್ಲ. ಯಾವುದೇ ಮೊಬೈಲ್ ನಿಂದ ಆ ಟೆಕ್ಸ್ಟ್ ಮೆಸೇಜ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಆ ಸ್ಮಾರ್ಟ್ ಫೋನ್ ಇಂದ ಮೆಸೇಜ್ ಮಾಡಿದ ನಂಬರ್ಗೆ ಕಾಲ್ ಹೋಗುತ್ತೆ. ಇವೆಲ್ಲವೂ ಕೂಡ ಆ ಸ್ಮಾರ್ಟ್ ಫೋನ್ ನಲ್ಲಿ ಅಪ್ಲಿಕೇಶನ್ ಇದ್ರೆ ಮಾತ್ರ ಸಾಧ್ಯವಾಗುತ್ತೆ. ತಮ್ಮ ಮಕ್ಕಳ ಮೇಲೆ ನಿಗಾ ಇಡ್ಲಿಕ್ಕೆ ತಂದೆ ತಾಯಿಯರಿಗೆ ಈ ಅಪ್ಲಿಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಹಿಂದೊಂದು ಮುಂದೊಂದು ಮಾತನಾಡುವವರನ್ನ, ನಿಮಗೆ ಮೋಸ ಮಾಡುವವರನ್ನ, ಕಳ್ಳರನ್ನ, ಸುಳ್ಳು ಹೇಳುವವರನ್ನ ಈಸಿಯಾಗಿ ಕಂಡುಹಿಡಿಯಬಹುದು. ವಿಡಿಯೋ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೊಸ ಟ್ರಿಕ್ಸ್ ಅನ್ನ ತಿಳಿಬೇಕಂದ್ರೆ ಈಗಲೇ ನಮ್ಮ ದಿವಾಕರ್ ಟೆಕ್ ವರ್ಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.